ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಏನ್ ಸರ್ ಇಷ್ಟು ಡೈರೆಕ್ಟ್ ಆಗಿ ಹೇಳ್ತೀರಾ? ನನ್ನ ನಂಬರ್ ಒನ್ ಪ್ರಾಬ್ಲಮ್ ಫೇಲ್ಯೂರ್ ಆಗೋದ್ರಲ್ಲಿ, ಯಾರು ಫೇಲ್ಯೂರ್ ಆಗೇ ಆಗ್ತಾರೆ ಗ್ಯಾರಂಟಿ ಅಂದ್ರೆ ಶಿಸ್ತು ಇಲ್ಲದವರು, ಖಂಡಿತವಾಗಿ ಹೇಳ್ಬೋದು. ಹಾಗಾಗೇನೆ ಇಲ್ಲದಿದ್ದರೆ ಬಿದ್ದೆ. ಈಗ ನಾವು ಜೀವನ ಕೌಶಲ್ಯಗಳು ಅಂದ್ರೆ ಬೇರೆ ಬೇರೆ ಅನೇಕ ವಿಚಾರಗಳನ್ನ ಬಗ್ಗೆ ಮಾತಾಡಿದ್ದೇವೆ. ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲೇ ನೀವು ಗಮನಿಸ್ತಾ ಇದ್ರೆ ನೂರಾರು ವಿಚಾರಗಳು. ಕೆಲವೊಂದು ಹಬ್ಬದ ಸಂದರ್ಭದಲ್ಲಿ ಮಾತಾಡಿರ್ತೇವೆ. ಉದಾಹರಣೆಗೆ ಸಂಕ್ರಾಂತಿ ಅಂದ್ರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅನ್ನೋ ವಿಷಯ ಮಾತಾಡಿರ್ತೇವೆ. ಹಬ್ಬ ಕುರಿತು ಬಂದಾಗ ಯುಗಾದಿ ಬಂದ್ರೆ ಬೇವು ಬೆಲ್ಲದ ಬಗ್ಗೆ ಮಾತಾಡ್ತೇವೆ. ರಿಪಬ್ಲಿಕ್ ಡೇ ಬಂದ್ರೆ ನಾವು ಗಣರಾಜ್ಯೋತ್ಸವದ ಬಗ್ಗೆ ಮಾತಾಡ್ತೇವೆ. ಉತ್ಸವಗಳ ಬಗ್ಗೆ ನಾವೊಂಥರ ನಿತ್ಯೋತ್ಸವವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ದಿನ ವಿಶೇಷಗಳ ಸಾಧ್ಯತೆ ಇದೆ, ಗಾದೆಗಳಿದೆ, ಸುಭಾಷಿತಗಳಿದೆ, ಅನೇಕ ಸಾಧಕರ ಹೇಳಿಕೆಗಳಿದೆ. ಈ ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ರೆ ಪ್ರತಿಯೊಂದರಲ್ಲೂ ಮೆಸೇಜ್ ಇದೆ. ಸ್ನೇಹಿತರೆ, ಶಿಸ್ತು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಬೇಕು. ಓಕೆ, ಇಡೀ ನಿಮ್ಮನ್ನ ಸಕ್ಸಸ್ ಹೇಗೆ ಹೇಳ್ತೀವಿ ಅಂದ್ರೆ ಪ್ರತಿದಿನನ ನೀವು ಹೇಗೆ ಕಳೀತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಬದುಕು, ಯಶಸ್ಸು, ಬದುಕನ್ನು ಅನುಭವಿಸುವ ರೀತಿ ನೀತಿ ಇವೆಲ್ಲ ಮುಖ್ಯ ಆಗ್ತದೆ. ನಮ್ಮ ಕೃತಿಗಳನ್ನು ಕೂಡ ಗಮನಿಸಿ. ಈ ನಿಟ್ಟಿನಲ್ಲಿ ನೀವೆಲ್ಲ ಚೆನ್ನಾಗಿ ಬೆಳೀಲಿ, ಉದಾರಾಗ್ಲಿ ಅಂದ್ಬಿಟ್ಟು ಸುಮಾರು ಪುಸ್ತಕಗಳನ್ನು ಬರೆದಿದ್ದೇನೆ. ಓಕೆ, ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಅದನ್ನ ಒಟ್ಟಾರೆ ಸಮಪ್ ಮಾಡ್ತಾ ಹೇಳ್ಬೋದೇನೋ. ವೇರ್ ಎವರ್ ಇಟ್ ಇಸ್ ಎಸೆನ್ಷಿಯಲ್. ಈಗ ನಾನು ಮಾತಾಡ್ಬೇಕಾದ್ರೂ ಶಿಸ್ತಿರಬೇಕು, ಬರವಣಿಗೆನಲ್ಲೂ ಶಿಸ್ತಿರ್ಬೇಕಂದ್ರೆ ಸಂವಹನ ಕೌಶಲ್ಯದಲ್ಲಿ, ಇಡೀ ನಮ್ಮ ಜೀವನದಲ್ಲಿ, ಅಥವಾ ನಾವು ಯಾರಿಗಾದ್ರೂ ಸಮಯ ಕೊಟ್ರೆ ಆ ಸಮಯನ ಕಾಪಾಡೋದ್ರಲ್ಲಿ ನಮಗೆ ಶಿಸ್ತಿರಬೇಕಾಗ್ತದೆ. ಒಪ್ಪ ಓರಣದ ರೀತಿಯಲ್ಲಿ ನಮ್ಮ ಉಡುಪು ಧರಿಸುವುದರಲ್ಲಿ, ಉದಾಹರಣೆಗೆ ಎಂ ವಿಶ್ವೇಶ್ವರಯ್ಯನವರು ಎಲ್ಲ ಕಾಲದಲ್ಲಿ ತುಂಬ ಚೆನ್ನಾಗಿ ಅವರು ಉಡುಪು ಧರಿಸ್ಕೊಂಡೇ ಕಣ್ಣಿಗೆ ಕಾಣಿಸ್ಕೋತಾ ಇದ್ರು. ಇಲ್ಲದೆ ಅವರು ಕಾಣಿಸ್ಕೋತಾ ಇರಲಿಲ್ಲ. ನೀವು ನೋಡಿ, ಯಾವುದೇ ಒಂದು ಕ್ಯಾಶುಯಲ್ ಫೋಟೋ ನನಗಂತೂ ಸಿಕ್ಕಿಲ್ಲ ಇದುವರೆಗೆ ವಿಶ್ವೇಶ್ವರಯ್ಯನವರು ಇರುವಂಥದ್ದು. ಎಷ್ಟು ಒಪ್ಪ ಓರಣವಾಗಿ ಗರಿ ಗರಿ ಐರನ್ ಮಾಡಿಕೊಂಡು ಮೈಸೂರು ಪೇಟ ತಲೆ ಮೇಲೆ ಇಟ್ಕೊಂಡು ವಿಶ್ವೇಶ್ವರಯ್ಯನವರು ಇರ್ತಾ ಇದ್ರು. ಅಂದರೆ ನಾವು ಉಡುಪು ಧರಿಸುವುದರಿಂದ ಹಿಡಿದು, ತಲೆ ಬಾಚುವುದರಿಂದ ಹಿಡಿದು ಪ್ರತಿ ಹಂತದಲ್ಲಿ ಬೇಕಾಗ್ತದೆ. ಈ ಬೇರೆ ಎಲ್ಲ ಕ್ವಾಲಿಟಿ ಸೆಕೆಂಡ್ರಿ. ಈ ಶಿಸ್ತಿನ ಜೊತೆಗೆ, ಸಮಯದ ಜೊತೆಗೆ ಶಿಸ್ತು, ಉಡುಪಿನ ಜೊತೆಗೆ ಶಿಸ್ತು, ಊಟ ಉಪಚಾರದಲ್ಲಿ ಶಿಸ್ತು. ಯು ಕ್ಯಾನ್ ಕನೆಕ್ಟ್ ಟು ಎನಿ ಪಾಯಿಂಟ್. ಓಕೆ, ಸೊ ಹಾಗಾಗಿ ಶಿಸ್ತಿನ ಕಡೆಗೆ ದಯಮಾಡಿ ಎಲ್ಲರೂ ಗಮನ ಕೊಡಿ. ಅದಕ್ಕೇನೆ ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ ಅಂತ ನಾನು ಧೈರ್ಯವಾಗಿ ಈ ವಿಚಾರನ ಹೇಳ್ತಾ ಇರುವಂಥದ್ದು. ನಾನು ಶಾರದಾ ಮೇಡಮ್ ಕೇಳ್ತಾನೆ, ಏನು ಮೇಡಮ್ ನೀವು ಎಸ್ಪೆಷಲಿ ಶಾಲೆ ನಡೆಸೋರು, ಶಿಸ್ತಿಲ್ಲದೆ ಇದ್ರೆ ಟೈಮ್ ಸರಿಯಾಗಿ ಕ್ಲಾಸೇ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಶಿಸ್ತು ಹೇಳ್ಕೊಡ್ಬೇಕಾಗ್ತದೆ, ಏನಂತೀರಿ ಮೇಡಮ್? ಮಾತಾಡಿ. ನಮಸ್ತೆ ಸರ್. ಶಿಸ್ತು ಇದ್ದರೆ ಗೆದ್ದೆ, ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ ಎನ್ನೋದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಶಿಸ್ತು ಇಲ್ಲ ಅಂದ್ರೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡೋಕೆ ಸಾಧ್ಯ ಆಗಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾವ್ ಯಾವಾಗೋ ಎದ್ದೇಳ್ತೀವಿ, ಯಾವಾಗೋ ಏನೋ ಮಾಡ್ತೀವಿ, ಯಾರ ಜೊತೆನೋ ಮಾತಾಡ್ತೀವಿ. ಅದು ಸಮಯನ ನಾವು ಶಿಸ್ತುಬದ್ಧವಾಗಿ ಪರಿವರ್ತನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ನಾವು ಜೀವನದಲ್ಲಿ ಏನು ಮಾಡಕ್ ಸಾಧ್ಯ ಆಗೋದಿಲ್ಲ ನನ್ನ ಪ್ರಕಾರ. ಇವಾಗ ನಾವು ಯಾವ್ದೇ ಒಂದು ಯಶಸ್ವಿ ವ್ಯಕ್ತಿಗಳ ಇತಿಹಾಸವನ್ನ ನಾವು ತಗೋಬೇಕಾದ್ರೆ ಅವರೆಲ್ಲ ಎಷ್ಟು ಶಿಸ್ತುಬದ್ಧವಾಗಿ ಜೀವನವನ್ನ ಮಾಡಿದ್ರಂತಾನೆ ಬರುತ್ತೆ. ಯಾರು ಕೂಡ ಶಿಸ್ತು ಇಲ್ಲದೆ ಒಂದು ಯಶಸ್ವಿನ ಅವ್ರ ಜೀವನದಲ್ಲಿ ಸಾಧಿಸ್ತಾರೆ ಅನ್ನೋದು ನನ್ನ ಪ್ರಕಾರ ತಪ್ಪು. ನಾವ್ ಎಂತ ಇವಾಗೆಲ್ಲಾ ವಿಶ್ವೇಶ್ವರಯ್ಯನವರಾಯ್ತು, ಮತ್ತೆ ವಿವೇಕಾನಂದ ಅವ್ರಾಯ್ತು, ಯಾರೇ ನಾವು ಯಶಸ್ವಿ ವ್ಯಕ್ತಿಗಳ ಹಿಂದೆ ಹೋದ್ರು ಕೂಡ ಅವರಲ್ಲಿ ಎಷ್ಟು ಶಿಸ್ತಿನ ಕ್ರಮ ಜೀವನ ಮಾಡ್ತಾ ಇದ್ರು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಿದೆ. ಹಾಗೆ ನಾವು ಕೂಡ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ಕೊಂಡ್ರೆ ಒಂದು ಜೀವನದಲ್ಲಿ ಶಿಸ್ತುಬದ್ಧವಾದ ಒಂದು ಕ್ರಮವನ್ನ ಅನುಸರಿಸ್ಬೇಕು. ಇಂಥದೇ ಟೈಮಲ್ಲಿ ಹೇಳ್ಬೇಕು, ಇಂಥದೇ ಟೈಮ್ ನಾವು ಮಾಡ್ಬೇಕು, ಗುರಿ ಅಂತ ಇದ್ದೇ ಇರುತ್ತೆ ಅಂದ್ಮೇಲೆ ಅದಕ್ಕೆ ತಕ್ಕಂಗೆ ನಾವು ಶಿಸ್ತನ್ನ ಬೆಳೆಸ್ಕೋಬೇಕು. ಆಗ ಮಾತ್ರ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡ್ತೀವಿ. ಇಲ್ಲದಿದ್ರೆ ಬಿದ್ದೆ, ನಾವ್ ಏನು ಇರ್ಲಿಲ್ಲ, ನನಗೆ ಏನು ಗುರಿ ಇರ್ಲಿಲ್ಲ, ನನಗೆ ಯಾವ್ದು ಶಿಸ್ತು ಬೇಡ ಅಂದ್ರೆ ಯಾವಾಗೋ ಇರ್ತೀವಿ, ಯಾವಾಗೋ ಮಲಗ್ತೀವಿ, ಏನೋ ಊಟ ಮಾಡ್ತೀವಿ, ಆರೋಗ್ಯನೂ ಹಾಳಾಗುತ್ತೆ,
ನಮ್ಗೆ ಒಂದು ಮೈಂಡ್ ಇದನ್ನು ಇರಂಗಿಲ್ಲ. ಎಲ್ಲರೂ ಏನಾಗುತ್ತೆ, ಜೀವನ ಒಂದು ಅಸ್ತವ್ಯಸ್ತಮಯವಾಗ್ಬಿಡ್ತದೆ. ಹಾಗಾಗಿ ನಾವು ಕರೆಕ್ಟ್. ಜೀವನದಲ್ಲಿ ಶಿಸ್ತನ್ನ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವ್ ಏನ್ ಆಗ್ಬೇಕು ಅನ್ಕೊಂಡಿದೀವೋ ಅದನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಒಂದು ಜೀವನ ಸಾಧನೆ ಮಾಡೋದಿಕ್ಕೆ ಮತ್ತೆ ಯಶಸ್ವಿ ವ್ಯಕ್ತಿಗಳು ನಾವ್ ಆಗೋದಿಕ್ಕೆ ಇದು ಶಿಸ್ತು ಅನ್ನೋದು ಬಹಳ ಸಹಕಾರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಶಸ್ಸಿಗೂ ಶಿಸ್ತಿಗೂ ಸಂಬಂಧವಿದೆ. ನೇತ್ರಾವತಿ ಏನ್ ಹೇಳ್ತಾರೆ ನೋಡೋಣ. ಎಸ್ ನೇತ್ರ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಶಿಸ್ತು ಮನುಷ್ಯನನ್ನು ಯಾವಾಗಲೂ ಒಂದು ಉನ್ನತ ಮಟ್ಟಕ್ಕೆ ಇಡ್ತದ ಅಂತ ಹೇಳಕ್ ನಾವು ಇತಿಹಾಸ ತೆಗೆದು ನೋಡಿದ್ರೆ ಸಾಕಷ್ಟು ನಾವು ಚರಿತ್ರೆಯಲ್ಲಿ ನೋಡ್ಬೋದು. ಯಾಕಂದ್ರೆ ಶಿಸ್ತು ಮತ್ತು ಕ್ರಮಬದ್ಧವಾದ ಅಭ್ಯಾಸ ಅವರನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕ ಎಷ್ಟೋ ಉನ್ನತ ಮಟ್ಟಕ್ಕೆ ಅವರನ್ನು ಕರೆದೊಯ್ದಿರುತ್ತದ. ಮತ್ತ ಶಿಸ್ತು ಮನುಷ್ಯನ ಜೀವಾಳ ಅಂತಿನ್ನ. ಯಾಕಂದ್ರೆ ಶಿಸ್ತು ಸೈನ್ಯದ ಜೀವಾಳ ಅಂತ ಹೇಳಿ ನಾನು ಒಂದ್ ಇದ್ರೊಳಗೆ ಓದಿದ್ದೆ ನಾನು ಅವಾಗ ಪ್ರೈಮರಿ ಸ್ಕೂಲ್ದಲ್ಲಿ. ಯಾಕಂದ್ರೆ ಈಗ ಸೈನ್ಯದಲ್ಲಿ ಇರುವಂತ ಮನಿಯೊಳಗ ಹೆಂಗೋ ಎಲ್ಲಾ ಜನಾಂಗದವ್ರು ಇರ್ತಾರ. ಮನಿಯೊಳಗೆ ಯಾವ ತರ ಇರ್ತಾರ ಗೊತ್ತಿಲ್ಲ, ಆದ್ರ ಸೈನ್ಯಕ್ಕೆ ಸೇರಿದ ಬಳಿಕ ಕ್ರಮಬದ್ಧವಾಗಿ ಶಿಸ್ತಿನಿಂದ ಇರ್ತಾರ ಅವ್ರು ಮನಿಗ್ ಹೊಳ್ಳಿ ಬರುತ್ತಾನ. ಯಾಕಂದ್ರ ಪ್ರತಿಯೊಬ್ಬ ಯೋಧನದ ಯಾವ ತರ ಶಿಸ್ತು ಅನ್ನೋದು ಒಂದು ಅದಲ್ಲ. ಪ್ರತಿಯೊಬ್ಬ ಯೋಧನಿಗೆ ಅದೇ ತರ ಈಗ ಗೃಹಿಣಿ ಇರ್ಬೇಕಾದ್ರೂ ಶಿಸ್ತು ಕ್ರಮಬದ್ಧವಾಗಿ ಇರ್ಬೇಕು. ಒಂದು ಮನೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಮಕ್ಕಳು ಉತ್ತಮ ನಾಗರಿಕರಾಗ್ಬೇಕು. ಯಾವುದೇ ಪ್ರತಿ ಹಂತದಲ್ಲಿ ಅಂದ್ರೆ ಒಂದು ಉತ್ತಮತೆ ಬೆಳಿಬೇಕಂದ್ರೆ ಶಿಸ್ತು ಕ್ರಮಬದ್ಧತೆ ಎರಡೂ ಬೇಕು. ಈಗ ಶಿಸ್ತು ಈಗ ತಾಯಿಯ ಪೋಷಣೆ ಅಂದ್ರೆ ಮುಂಜಾನೆ ಅದು ಬೆಳಿಗ್ಗಿನ ಹಿಡಿದು ಯಾವ ತರ ಕೆಲಸ ಮಾಡ್ಬೇಕು, ಅಲ್ಲಿ ಹಿಡಿದು ಚಾಲು ಆಗುದು ಸಾಯಂಕಾಲ ರಾತ್ರಿ ಎಷ್ಟ್ ಗಂಟೆ ಮುಕ್ಕೋಬೇಕು, ಎಷ್ಟ್ ಗಂಟೆಗೆ ಹೇಳ್ಬೇಕು ಅನ್ನೋದು ಅದು ಕ್ರಮಬದ್ಧವಾಗಿದ್ರನೆ ಅಲ್ಲಿಂದ ತಾಯಿಯನ್ನ ನೋಡಿನೇ ಎಲ್ಲಾ ಮನಿಯೊಳಗಿನ ಮಕ್ಕಳಾಗ್ಲಿ ಎಲ್ಲಾ ರಿಲೇಟಿವ್ಸ್ ಆಗಿ ಕಲಿಯೋದು ಸಂಬಂಧಗಳು. ಯಾವ್ದೇ ಅಲ್ಲಿ ಶಿಸ್ತು ಯಾವ ತರ ಇರ್ತದ ಆ ತರ ಉನ್ನತ ಮಟ್ಟಕ್ಕ ಪ್ರತಿಯೊಂದು ಕುಟುಂಬನು ಮತ್ತು ಉತ್ತಮ ನಾಗರಿಕರಾಗಿ ಹೊರ ಹೊಮ್ತಾರ. ಶಿಸ್ತು ಕ್ರಮಬದ್ಧವಾದ ಅಭ್ಯಾಸ ಇರುವುದರಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇರ್ಲಿಲ್ಲ ಅಂದ್ರೆ ಏನು ಯಾವ್ದಕ್ಕೂ ವ್ಯಾಲ್ಯೂನು ಇರುದಿಲ್ಲ ಆ ಮನುಷ್ಯನಿಗೆ. ಮತ್ತ ವ್ಯಾಲ್ಯೂ ಅಂತೂ ಇರುದೇ ಇಲ್ಲ ಆ ಮನುಷ್ಯನಿಗೆ. ಮತ್ತೆ ಈಗ ಯಾವ್ದೇ ಅಲ್ಲಿ ಕೆಳಗ್ ಬೀಳ್ತಾನೆ ಆಟೋಮೆಟಿಕ್. ಈಗ ಒಂದ್ ಗಿಡದಲ್ಲಿ ಹಣ್ಣೆಲೆ ಹೆಂಗ ಉದುರಿ ಬೀಳ್ತದಲ್ಲ, ಆ ಮನುಷ್ಯ ಯಾವ್ದು ಫೌಂಡೇಶನ್ ಇರಲ್ಲ, ಬೇಸಿಕ್ ಇರಲ್ಲ, ತೆಳಗ್ ಬೀಳ್ಬೇಕೆ ಆಗ್ತದ. ಆ ತರ ಅಶಿಸ್ತು ಇರುವುದರಿಂದ ಮನುಷ್ಯ ತಾನಾಗೆ ಬೀಳ್ತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಗುಡ್. ಆ ಶಿಸ್ತು ಕೆಳಗಡೆ ಬೀಳೋದಕ್ಕೆ ನಿಮ್ಮನ್ನ ಕಾಲಿಡಿದು ಎಳೆಯುತ್ತೆ. ತುಂಬಾ ಚೆನ್ನಾಗಿ ನೇತ್ರ ನಮ್ಗೆ ಹೇಳಿದ್ದಾರೆ. ಇನ್ನು ಗೀತಾ ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ ಮೇಡಮ್. ಸರ್ ನಮಸ್ತೆ. ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ ಸರ್. ನಿಜ, ಹೌದು ಸರ್. ಶಿಸ್ತು ಇದ್ರೆ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇವಾಗ ಎಷ್ಟೋ ಜನ ಇವಾಗ ಏನೋ ಸಾಧನೆ ಮಾಡಿರೋರ್ನ ಅವ್ರನ್ನೆಲ್ಲರನ್ನು ಅವರ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ್ ಬಂದ್ರೆ ಅವರು ಶಿಸ್ತಿಂದ ಇರೋದ್ರಿಂದಾನೇ, ಅವ್ರು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದಾನೇ ಅವರು ಒಂದು ಏನಾದ್ರೂ ಒಂದ್ ಸಾಧನೆ ಮಾಡಿರ್ತಾರೆ. ಹಾಗಾಗಿ ನಾವು ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಮೊದಲು ಸಮಯ ಪ್ರಜ್ಞೆ ಇರ್ಬೇಕು, ಶಿಸ್ತು, ಹಾಗೆ ನಾವು ಧರಿಸೋ ಉಡುಪು, ನಮ್ಮ ವಾಕ್ಚಾತುರ್ಯ, ಇದೆಲ್ಲವೂ ಒಂದು ಶಿಸ್ತು ನಾವು ಅಳವಡಿಸ್ಕೊಬೇಕು. ಹಾಗೆ ಆಹಾರ, ಆಚಾರ, ವಿಹಾರ, ವಿಚಾರ, ಈ 4 ಆಗಳನ್ನ ಹೇಗೆ ನೀವು 3 ಸಿಗಳನ್ನ ಅಳವಡಿಸ್ಕೊಬೇಕು ಅಂತ ಹೇಳ್ತಿರೋ ಹಾಗೆ ಈ 4 ಆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಒಂದು ಶಿಸ್ತಿನಿಂದ ಇರ್ಲಿಕ್ ಸಾಧ್ಯ. ಇವಾಗ ನಾಳೆ ಬೆಳಗ್ಗೆ ಯಾವ್ದೋ ಒಂದು ನಾವು ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ, 8 ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂತಂದ್ರೆ ನಾವು ಮನೇನ 7 ಗಂಟೆ 7:15 8 ಗಂಟೆಗೆ ಬಿಡೋದಲ್ಲ, ನಾವು ಒಂದು 10 ನಿಮಿಷ ಮುಂಚೆ ಅಲ್ಲಿ ಹೋಗ್ಬೇಕು. ಇದ್ರಿಂದಾನು ಸ್ಟಾರ್ಟ್ ಆಗುತ್ತೆ ನಾವು ಹೇಗ್ ಶಿಸ್ತಿರ್ತೀವಿ ಅಂತ. ಮತ್ತೆ ಯಾವ್ದನ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಯಾವ್ದೋ ಒಂದು CM ಕಾರ್ಯಕ್ರಮನೇ ಇರುತ್ತೆ, ಆ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಅಲ್ಲಿ ಹೆಂಗೆ ಉಡುಪು ಧರಿಸ್ಕೊಂಡು ಹೋಗ್ಬೇಕು, ಅಲ್ಲಿ ಹೇಗೆ ಬಿಹೇವ್ ಮಾಡ್ಬೇಕು, ನಮ್ಮ ವಾಕ್ಚಾತುರ್ಯ ಹೆಂಗಿರ್ಬೇಕು, ಪ್ರತಿ ಒಂದೂನು ಇನ್ಕ್ಲೂಡ್ ಆಗುತ್ತೆ ಸರ್. ಅದಕ್ಕೆ ನಾವು ಯಾವಾಗ ಒಂದು ನಾವು ಶಿಸ್ತು ಬದ್ಧವಾಗಿರಲ್ವೋ ಅಲ್ಲಿ ನಾವ್ ಏನೇ ಒಂದು ಯಾವ್ದೇ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನಮ್ಮ ಮಾನ ಮರ್ಯಾದೆ ಕಳ್ಕೊಳ್ಳೋ ಅಂತದ್ ಇರ್ತೈತೆ. ಅದಕ್ಕಾಗಿ ಒಬ್ಬ ಮನುಷ್ಯನ್ಗೆ ಶಿಸ್ತು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಅದು ಒಂದು ಹೇಳಿದ ಟೈಮ್ ಮ್ಯಾನೇಜ್ಮೆಂಟ್ ಇಂದ ಪ್ರತಿ ಒಂದ್ರಿಂದನು ಒಂದು ಸಣ್ಣ ಇದರಿಂದನೂ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಾವು ಒಂದು ಶಿಸ್ತುಬದ್ಧವಾಗಿ ನಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಹೋದ್ರೆ ನಾವು ಒಂದು ಗೆಲ್ತೀವಿ ಅನ್ನೋದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಎಸ್ ಡಾಕ್ಟರ್ ಅಮೃತ್ ರಾಜ್, ತಮ್ಮ ಅನಿಸಿಕೆ. ಸರ್, ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮತ್ತೆ ನಮಸ್ಕಾರ ಸರ್. ಇವತ್ತಿನ ವಿಷಯ ಶಿಸ್ತು ಇದ್ರೆ ಗೆದ್ದೆ, ಇಲ್ಲ ಇದ್ದರೆ ಬಿದ್ದೆ ಅಂತ ಹೇಳ್ಬೇಕಪ್ಪ ಅಂದ್ರೆ, ಶಿಸ್ತು ಎಲ್ಲಿರುತ್ತೋ ಅಲ್ಲಿ ವರ್ಕ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಆಮೇಲೆ ಫೌಂಡೇಶನ್ ಇದ್ದಂಗೆ ಒಂಥರ. ಆಮೇಲೆ ಶಿಸ್ತು ಸಂಯಮ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಮೇಲೆ ಆವೇಶದಲ್ಲಿ ವರ್ಕ್ ಯಾವ್ದು ಆಗಲ್ಲ. ಸೊ ಆಮೇಲೆ ಮತ್ತೆ ನಯ ವಿನಯದಿಂದ ಇರ್ಬೇಕಾಗುತ್ತೆ ಮತ್ತೆ ನಾವೆಲ್ಲ.
ಆಮೇಲೆ ಮತ್ತೆ ನಾವು ಹಾಕುವಂತ ಡ್ರೆಸ್ ಏನಿದೆ ಅದು ಕೂಡ ಏನ್ ಮಾಡುತ್ತೆ, ಶ್ರದ್ಧೆಯಿಂದ ಮತ್ತೆ ನಮಗೆ ಶ್ರದ್ಧೆ ಮತ್ತೆ ಶಿಸ್ತನ್ನು ಮತ್ತೆ ನಮಗೆ ಎಕ್ಸ್ಪ್ರೆಸ್ ಅನ್ನು ಮಾಡ್ತಾ ಇರುತ್ತೆ. ಎಲ್ಲಿ ಶ್ರದ್ಧೆ ಇರುತ್ತೋ ಅಲ್ಲಿ 100% ವರ್ಕ್ ಆಗುತ್ತೆ ಮತ್ತೆ ನಮಗೆ. ಕರೆಕ್ಟ್. ಎಲ್ಲಿ ಡಿಸಿಪ್ಲಿನ್ ಇರಲ್ಲ ಅಲ್ಲಿ ಯಾವುದೇ ವರ್ಕ್ಗಳು ಆಗಲ್ಲ. ಇಷ್ಟು ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಸರ್. ಮತ್ತೆ ನಮಸ್ಕಾರ. ಎಸ್ ಡಾಕ್ಟರ್ ಅಮೃತರಾಜ್. ಅಕ್ಷತಾ ಬಂಡಿ ವಿದ್ಯಾರ್ಥಿನಿ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಸಚ್ ಅ ನೈಸ್ ಟಾಪಿಕ್ ಸರ್. ಇದನ್ನ ಕೇಳಿದಾಗ ನಂಗೆ ಒಂಥರ ಮೈಂಡ್ ಬ್ಲೋವಿಂಗ್ ಅನಿಸ್ತು ಸರ್. ಎಷ್ಟ್ ಚೆನ್ನಾಗಿದೆ ಅಂದ್ರೆ ಶಿಸ್ತನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೊಳ್ಳದೆ ಇದ್ರೆ ನಮ್ಮ ಜೀವನದ ಮೇಲೆ ಹಿಡಿತನ ನಾವು ಸಾಧಿಸೋಕೆನೆ ಆಗೋದಿಲ್ಲ ಸರ್. ಅದಕ್ಕೆ ಹೇಳ್ತಾರೆ ಶಿಸ್ತು ನಮ್ಮಲ್ಲಿ ಏನ್ ಮಾಡುತ್ತೆ, ಆತ್ಮವಿಶ್ವಾಸವನ್ನ ಬೆಳೆಸುತ್ತೆ. ಈ ಒಂದು ಆತ್ಮವಿಶ್ವಾಸ ಸಿಕ್ಕರೆ ಸಾಕು, ಅದನ್ನ ನಮ್ಮನ್ನ ಸಾಧನೆ ಉತ್ತುಂಗಕ್ಕೆ ಒಯ್ಯೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಡ್ರೀಮ್, ಡಿಸಿಪ್ಲಿನ್, ಡೆಡಿಕೇಶನ್ ಅಂತೇಳಿ ನಾವೊಂದು ಗುರಿ ಇಟ್ಕೊಂಡು ಅದಕ್ಕೆ ಶಿಸ್ತುಬದ್ಧವಾಗಿ ಅದನ್ನ ರೂಲ್ಸ್ ಗಳನ್ನ, ರೆಗ್ಯುಲೇಷನ್ಸ್ ಗಳನ್ನ, ಒಂದು ನಿಯಮಗಳನ್ನ ಫಾಲೋ ಅಪ್ ಮಾಡ್ತಾ ಹೋದಾಗ ನಾವು ಡೆಡಿಕೇಟೆಡ್ ಆಗಿದ್ದಾಗ ನಾವು ಒಂದು ಗುರಿನ ರೀಚ್ ಆಗ್ಬೋದು ಅಂತೇಳಿ. ಮೋಟಿವೇಶನ್ ಅನ್ನೋದು ನಮ್ಗೆ ಜಸ್ಟ್ ಹೋಗೋಕೆ ದಾರಿ ಮಾಡ್ಕೊಡುತ್ತೆ ಸರ್. ಬಟ್ ಈ ಡಿಸಿಪ್ಲಿನ್ ಅನ್ನೋದು ನಮ್ಮನ್ನ ಬೆಳೆಯೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಸರ್. ಗುಡ್ Thank ಗುಡ್. you, sir. ತುಂಬಾ ಚೆನ್ನಾಗಿ ಧನ್ಯವಾದಗಳು. ಹೇಳಿದ್ರಿ ಅಕ್ಷತಾ. ಗುರು ಏನ್ ಹೇಳ್ತಾರೆ ಈಗ? ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಶಿಸ್ತು ತುಂಬಾ ಮುಖ್ಯ. ಏನೇ ಮಾಡ್ಬೇಕಾದ್ರೂ ಅದರಲ್ಲಿ ಗಮನ ಕೊಟ್ಟು ಮತ್ತೆ ಶಿಸ್ತಿಂದ ಕೆಲಸ ಮಾಡಿದ್ರೆ ರಿಸಲ್ಟ್ ಚೆನ್ನಾಗ್ ಬರುತ್ತೆ. ಕರೆಕ್ಟ್. ಯಾವ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಮೊದಲು ತಿಳ್ಕೊಬೇಕು. ಗೆಲ್ಲೋದಿಕ್ಕೆ ನಿರಂತರವಾದ ಪ್ರಯತ್ನ ಇರ್ಬೇಕು, ಎಫರ್ಟ್ ಚೆನ್ನಾಗ್ ಹಾಕ್ಬೇಕು. ನಾವು ಲೇಜಿ ಆಗಿದ್ರೆ ಯಾವ ಕೆಲ್ಸಾನು ಆಗಲ್ಲ. ಓಕೆ. ಎಸ್. ಮನುಷ್ಯ ಏನ್ ಬೇಕಾದ್ರೂ ಸಾಧಿಸ್ಬೋದು. ಲೇಜಿ ಆಗಿದ್ರೆ ಯಾವ ಕೆಲ್ಸಾನು ಆಗಲ್ಲ. ಸಮಯ ಪಾಲನೆ ತುಂಬಾ ಇಂಪಾರ್ಟೆಂಟು. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಗೆಲ್ಲಲು ಸಾಧ್ಯ ಇಲ್ಲ. ಡಿಸಿಪ್ಲಿನ್ ಬೆಳೆಸ್ಕೋಬೇಕು ಸರ್. ಎಸ್ ಗುರು, ಯು ಆರ್ ಕರೆಕ್ಟ್. ಕಟ್ಟೇರಿ ಸ್ವಾಮಿ ಮೆಸೇಜ್ ಹಾಕಿದ್ದಾರೆ, ಶಿಸ್ತು ನೀ ಇಲ್ಲದಿದ್ದರೆ ಸುಸ್ತು ಅಂತ. ಸೊ ಮತ್ತೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ವೆರಿ ಗುಡ್. ನೀವು ಈ ವಿಡಿಯೋ ನೋಡ್ತಾ ಇರೋರು ಏನು ಕಾಮೆಂಟ್ ಮಾಡ್ತೀರಿ? ನಿಮ್ಮ ಮನಸ್ಸಲ್ಲಿರೋದು ನಮಗೆ ಗೊತ್ತಾಗ್ಬೇಕಾರೆ ನೀವು ಕಾಮೆಂಟ್ ಮಾಡಬೇಕು ಸ್ವಾಮಿ. ಕಾಮೆಂಟ್ ಮಾಡ್ರಿ. ಏನಂತೀರಿ? ಜಯಪ್ರಕಾಶ್ ನಾಕ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಜೊತೆಗೆ ಆ ಬೆಲ್ ನೋಟಿಫಿಕೇಶನ್ ಇರ್ತಾರಲ್ಲ ಅದನ್ನು ಆಲ್ ಅಂತ ಪ್ರೆಸ್ ಮಾಡಿರಿ. ಆವಾಗ ನಾವು ಲೈವ್ ಬಂದರೆ, ಹೊಸ ವಿಡಿಯೋಗಳು ಪ್ರೀಮಿಯರ್ ಆದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ದಂಡಿಯಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ, ವ್ಯಕ್ತಿತ್ವ ಪರಿವರ್ತನೆಗೆ ಪೂರಕವಾದ ಅನೇಕ ವಿಡಿಯೋಗಳಿದೆ. ಅದನ್ನೆಲ್ಲ ಗಮನಿಸ್ತಾ ಬನ್ನಿ. ಗಮನಿಸಾದ ಮೇಲೆ ನಿಮಗೆ ನೀವು ಆನ್ಲೈನ್ ಆಫ್ಲೈನ್ ಕ್ಲಾಸ್ಗೆ ಬರಬೇಕು ಅಂದರೆ 9341259267ಗೆ ಕರೆ ಮಾಡಿ. ಓಕೆ. ನಿಮ್ಗೆ ಹಾಗೆ ಫ್ರೀ ಗಿಫ್ಟ್ ಲಿಂಕ್ ಬೇಕಂದರೆ ಅದೇ ನಂಬರ್ಗೆ ಒಂದು ಮೆಸೇಜ್ ಹಾಕಿ, ನಿಮಗೆ ಫ್ರೀ ಗಿಫ್ಟ್ ಲಿಂಕ್ಸ್, ವಿಡಿಯೋ ಲಿಂಕ್ಸ್ ಸಿಗ್ತದೆ. ಏನಂತೀರಿ? ಒಂದು ಸ್ಮಾಲ್ ಎಫರ್ಟ್ ಮಾಡಬೇಕಲ್ವ? ನಾವು ಎಲ್ಲಿ ಒಂದು ಪುಟ್ಟ ಪ್ರಯತ್ನ ಮಾಡೋದ್ರಲ್ಲಿ, ಆ ಪುಟ್ಟ ಫಸ್ಟ್ ಹೆಜ್ಜೆ ಇಡೋದ್ರಲ್ಲೇ ಸ್ವಲ್ಪ ವೀಕು. ಆದರೆ ನೀವಲ್ಲ. ಏನಂತೀರಾ? ನೋಡೋಣ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿರ್ತೀರಿ ಅಂತ. ಓಕೆ, ಬಾಯ್ ಬಾಯ್.